ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಮದುವೆಯಾದ ಒಂದೇ ವಾರಕ್ಕೆ ಅತ್ತೆ ನಿಮ್ಮ ಸಾಮಾನ್ಯ ತೂತಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡದಿದ್ದರೆ ನಿಮ್ಮಗಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೆದರಿಸಿ ವರ್ಷಾನುಗಟ್ಟಲೆ ಅತ್ತೆಗೆ ಹೊಡೆದ ಅಳಿಯನ ಕತೆ. ಡಿಗ್ರಿ ಪದವಿಯನ್ನು ಮುಗಿಸಿದ್ದ ಕಾವ್ಯಾಗೆ ಮದುವೆ ಮಾಡುವುದಕ್ಕಿಂತ ಹುಡುಗನನ್ನು ಹುಡುಕ್ತಾ ಇದ್ರು. ಅಂತೂ ಇಂತೂ ಒಂದೊಳ್ಳೆ ಕೆಲಸ ಮಾಡುತ್ತಿರೋ ಹುಡುಗ ಸಿಕ್ಕೇ ಬಿಟ್ಟ. ಅವನ ಹೆಸರು ದೀಪಕ್ ಅಂತ. ಹೆಚ್ಚು ಕಡಿಮೆ 8-10 ಲಕ್ಷವನ್ನು ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟರು. ಅದು ಅಲ್ಲದೆ ಕ್ರೆಟಾ ಕಾರನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟರು. ಮದುವೆಯಾಗಿ 1 ವಾರ ಆದ್ಮೇಲೆ ದೀಪಕ್ ಪದೇ ಪದೇ ಅತ್ತೆ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ್ದ. ಅತ್ತೆ ಯಾಗಿರುವಂತಹ ಮಂದಾರ ಅಳಿಯಂದ್ರೆ ಮಗಳು ಬಂದಿಲ್ವಾ ಅಂತ ಕೇಳಿದ್ಲು. ಅದಕ್ಕವನು, ಇಲ್ಲ ಅತ್ತೆ, ಅವಳು ಬರುವುದಿಲ್ಲ ಅಂತ ಹೇಳಿದ್ದು, ಅದಕ್ಕೆ ನಾನೇ ಬಂದ್ಬಿಟ್ಟೆ ಅಂತ ಹೇಳಿದ. ಹೀಗೆ 1 ವಾರದ ತನಕ ಏನಾದ್ರೂ ಒಂದು ನೆಪ ಒಡ್ಡಿ ಅತ್ತೆ ಮನೆಗೆ ಬರ್ತಾ ಇದ್ದ. ಮಂದಾರ ಅವನ ಹತ್ರ ಯಾಕಿನ್ನು ಕೆಲಸಕ್ಕೆ ಹೋಗಿಲ್ಲ ಅಂತ ಕೇಳಿದ್ರೆ, ಅತ್ತೆ 1-2 ತಿಂಗಳ ತನಕ ಮದುವೆಗೆ ಅಂತ ರಜಾ ತಗೊಂಡಿದ್ದೇನೆ, ಹಾಗಾಗಿ ಹೋಗಿಲ್ಲ, ಇನ್ನೊಂದೆರಡು ತಿಂಗಳಾದ ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ. ಆದ್ರೆ ಮಂದಾರಂಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಆಗ ಮಂದಾರ ಡೈರೆಕ್ಟ್ ಆಗಿ ಅಳಿಯನ ಹತ್ರ, ಅಳಿಯಂದ್ರೆ ಯಾಕೆ ನೀವು ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಮನೆಯಲ್ಲೇನಾದ್ರೂ ಸಮಸ್ಯೆ ಆಗಿದೆಯಾ ಅಂತ ಕೇಳಿದ್ಲು. ಅದಕ್ಕವನು, ಅತ್ತೆ ಮಾವ ಎಲ್ಲಿ ಹೋದ್ರು ಅಂತ ಕೇಳಿದ. ಅದಕ್ಕೆ ಮಂದಾರ, ಅವರು ಕೆಲಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದಳು. ಆಗ ದೀಪಕ್, ಮನೆಯಲ್ಲಿ ಬೇರೆ ಯಾರು ಇಲ್ವಾ ಅಂತ ಕೇಳಿದ. ಇಲ್ಲ ಅಳಿಯಂದ್ರೆ, ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ, ಏನಾದ್ರೂ ಹೇಳೋದ್ಯಾ ಅಂತ ಕೇಳಿದ್ಲು. ಅದಕ್ಕೆ ದೀಪಕ್, ಹೇಳೋದಕ್ಕೆ ತುಂಬಾ ವಿಷಯ ಇದೆ ಅತ್ತೆ, ನೀವು ಏನೂ ಸಹ ಅನ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ಅಂತ ಹೇಳಿದ. ಅದಕ್ಕೆ ಮಂದಾರ, ಅಳಿಯಂದ್ರೆ ಯಾವುದಕ್ಕೂ ಮುಜುಗರ ಪಟ್ಕೊಂಬೇಡಿ, ಧೈರ್ಯವಾಗಿ ಹೇಳಿ ಅಂತ ಹೇಳಿದ್ಲು. ಆಗ ದೀಪಕ್ ಹೇಳ್ತಾನೆ, ಅತ್ತೆ ನಿಮ್ಮ ಮಗಳು ನೋಡೋದಕ್ಕೆ ತುಂಬ ತೆಳ್ಳಗಿದ್ದಾಳೆ, ನಾನು ಅವಳಿಗೆ 1 ದಿನವೂ ಬಿಡದೆ 1 ವಾರದ ತನಕ ಚೆನ್ನಾಗಿ ಹೊಡೆದಿದ್ದೇನೆ. ಆದ್ರೆ ನನಗೆ ಅವಳಿಂದ ಸಂಪೂರ್ಣವಾಗಿ ತೃಪ್ತಿ ಸಿಗ್ತಾ ಇಲ್ಲ. ನಿಮ್ಮ ಮಗಳಿಗಿಂತ ನೀವೇ ನೋಡೋದಕ್ಕೆ ಸಖತ್ತಾಗಿದ್ದೀರಾ, ಹಾಗಾಗಿ ನಿಮಗೆ 1 ಸಲ ಹೊಡಿಬೇಕಂತ ಆಸೆಯಾಗಿದೆ ಅಂತ ಅತ್ತೆ ಅಂತ ಹೇಳಿದ. ಅಳಿಯ ದೀಪಕ್ ಮಾತನ್ನು ಕೇಳಿದ ಮಂದಾರಗೆ ಶಾಕ್ ಆಗಿ, ಅಳಿಯಂದ್ರೆ ಏನಂತ ಮಾತಾಡ್ತಾ ಇದ್ದೀರಾ, ನಿಮಗೆ ಮೈ ಮೇಲೆ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ ಅಂತ ಕೇಳಿದ್ಲು. ಅದಕ್ಕೆ ದೀಪಕ್, ಅತ್ತೆ ಮೈ ಮೇಲೆ ಪ್ರಜ್ಞೆ ಇರೋದಕ್ಕೆ ಇದನ್ನ ಕೇಳ್ತಾ ಇರೋದು, ನಂಗೆ ಇದೆಲ್ಲ ಗೊತ್ತಿಲ್ಲ, ನಿಮ್ಮ ಜೊತೆ 1 ಸಲ ಆಟವಾಡಲೇಬೇಕು ಅಂತ ಹೇಳಿದ. ಅವಳಿಗೆ ಎಷ್ಟು ಕೋಪ ಬಂತು ಅಂದ್ರೆ, ಸಮಾಧಾನವಾಗಿ ಅಳಿಯಂದ್ರೆ, ನನ್ನ ಮಗಳ ಜೀವನವನ್ನು ನಾನೇ ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ, ನಾನು ನಿಮ್ಮತ್ತೆ, ನಾನು ನಿಮಗೆ ತಾಯಿಯ ಸಮಾನ, ಹಾಗಾಗಿ ನಿಮ್ಮ ಆಸೆಯನ್ನ ಈಡೇರಿಸುವುದಕ್ಕೆ ನನ್ನಿಂದ ಆಗಲ್ಲ ಅಂತ ಹೇಳಿದ್ಲು. ಆಗ ದೀಪಕ್ ಹೇಳ್ತಾನೆ, ಅತ್ತೆ ಒಮ್ಮೆ ಸರಿಯಾಗಿ ಯೋಚಿಸಿ, ಇಲ್ಲ ಅಂದ್ರೆ ನಿಮ್ಮ ಮಗಳ ಜೀವನವನ್ನು ನೀವೇ ಹಾಳು ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳಿದ. ಅದಕ್ಕೆ ಮಂದಾರ, ಅದು ಹೇಗೆ ಸಾಧ್ಯ ಅಂತ ಕೇಳಿದ್ಲು. ಅದಕ್ಕವನು, ಅತ್ತೆ ನಿಮ್ಮ ಸಾಮಾನಿಗೆ ಮಾಡುವುದಕ್ಕೆ ಅವಕಾಶ ಕೊಡದಿದ್ರೆ ನಿಮ್ಮ ಮಗಳಿಗೆ ಇನ್ನೊಂದು ತಿಂಗಳಲ್ಲಿ ಡಿವೋರ್ಸ್ ಕೊಡ್ತೀನಿ ಅಂತ ಹೆದರಿಸಿದ. ದೀಪಕ್ ಮಾತನ್ನು ಕೇಳಿ ಮಂದಾರ ಮುಖದಿಂದ ಬೆವರು ಕಿತ್ತು ಬರೋದಕ್ಕೆ ಶುರುವಾಯಿತು. ಆಗ ಮಂದಾರ ಅಳಿಯನ ಕಾಲಿಗೆ ಬಿದ್ದು, ಅಳಿಯಂದ್ರೆ ಹಾಗೆ ಮಾಡಬೇಡಿ, ನನಗಿರೋದು ಒಬ್ಬಳೇ ಮಗಳು, ಅವಳ ಜೀವನವನ್ನು ಹಾಳು ಮಾಡಬೇಡಿ ಅಂತ ಅಳುವುದಕ್ಕೆ ಶುರು ಮಾಡಿದ್ಲು. ಆಗ ನಿಮಗೆ ದಮ್ಮಯ್ಯ ಅಂತೀನಿ, ಹಾಗಂತೂ ಮಾಡಬೇಡಿ, ನನಗಿರೋದು ಒಬ್ಬಳೇ ಮಗಳು, ಅವಳ ಜೀವನವನ್ನು ಹಾಳು ಮಾಡಬೇಡಿ ಅಂತ ಅಳೋದಕ್ಕೆ ಶುರು ಮಾಡಿದ್ಲು. ಆಗ ದೀಪಕ್ ಚೂರು ಸಹ ಕನಿಕರವಿಲ್ಲದೆ, ಅತ್ತೆ ನೀವು ಈ ರೀತಿ ಅಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಮಗಳ ಜೀವನ ನೆಟ್ಟಗಾಗಿರಬೇಕಂದ್ರೆ ನೀವು ನನ್ನ ಜೊತೆ ಆಟವಾಡೋದಕ್ಕೆ ಒಪ್ಪಿಕೊಳ್ಳೇಬೇಕು ಅಂತ ಹೇಳಿದ. ಮಂದಾರ ಕಣ್ಣೀರಿಡುತ್ತಾ ಎಷ್ಟೇ ಬೇಡಿಕೊಂಡರೂ ದೀಪಕ್ ಮಾತ್ರ ಕೇಳಲೇ ಇಲ್ಲ. ಹೀಗೆ ಮಂದಾರ ಅರ್ಧ ಗಂಟೆ ತನಕ ಅತ್ತು, ಸರಿ ಅಳಿಯಂದ್ರೆ, ನಿಮ್ಮ ಆಸೆಯನ್ನ ನಾನು ಈಡೇರಿಸ್ತೀನಿ, ಆದರೆ ಇವತ್ತೊಂದು ದಿನ ಮಾತ್ರ ಅಂತ ಹೇಳಿದ್ದು. 1 ಸಲ ಮಾಡಿದವನಿಗೆ 10 ಸಲ ಮಾಡೋದೇನೋ ದೊಡ್ಡ ವಿಷಯವಲ್ಲ ಬಿಡಿ. ದೀಪಕ್ ಅದಕ್ಕೆ ಓಕೆ ಅತ್ತೆ, ನೋಡೋಣ ಅಂತ ಹೇಳಿದ. ನಂತರ ದೀಪಕ್ ಏನ್ ಮಾತಾಡ್ತಾನೆ ಅಂದ್ರೆ,
ಅತ್ತೆ, ನಾನು ರೂಮಿನೊಳಗೆ ಕಾಯ್ತಾ ಇರ್ತೆ, ನೀವು ಬರುವಾಗ ಜ್ಯೂಸ್ ಮಾಡಿಕೊಂಡು ತನ್ನಿ, ನನಗೆ ತುಂಬಾನೇ ಸುಸ್ತಾಗ್ತದೆ ಅಂತ ಹೇಳ್ತಾನೆ. ಮಂದಾರ ಸರಿ ಅಂತ ಅಡುಗೆ ಮನೆಗೆ ಹೋಗಿ ರುಚಿ ರುಚಿಯಾದ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಂದಾರಗೆ ಕೊಡೋದಕ್ಕೆ ಹೋಗ್ತಾಳೆ. ಆಗ ದೀಪಕ್ ಮಂದಾರ ಹತ್ರ ನೀವೇ ಕುಡಿಸಿ ಅಂತ ಹೇಳ್ತಾನೆ. ನಂತರ ಮಂದಾರ ಅಳಿಯನಿಗೆ ಜ್ಯೂಸ್ ಕುಡಿಸಿ ಲೋಟ ಪಕ್ಕದಲ್ಲಿಡುವಾಗ ಅವನು ಆಕೆಯ ಸೊಂಟವನ್ನು ಹಿಡಿದು ಅವನ ತೊಡೆಯ ಮೇಲೆ ಕೂರಿಸ್ಕೊಳ್ತಾನೆ. ಮಂದಾರಗೆ ಏನೋ ಒಂಥರ ಮುಜುಗರವಾಗುತ್ತೆ. ಆದರೆ ಮಗಳಿಗೋಸ್ಕರ ಅವಳ ಜೀವನಕ್ಕೋಸ್ಕರ ಎಲ್ಲವನ್ನು ಸಹಿಸ್ಕೊಳ್ತಾಳೆ. ಮೊದಲು ಇವನು ಏನ್ ಮಾಡ್ತಾನೆ ಅಂದ್ರೆ, ಅವಳು ಹೇಗೋ ಸೀರೆ ಉಟ್ಕೊಂಡಿದ್ಲಲ್ಲ, ಹಾಗಾಗಿ ಅವಳ ಬೆನ್ನನ್ನು ಸವರುತ್ತಾ ಮುತ್ತು ಕೊಡೋಕೆ ಶುರು ಮಾಡ್ತಾನೆ. ಪಾಪ ಮಂದಾರ, ಅವಳಿಗೆ ಎಷ್ಟು ಹಿಂಸೆ ಆಗ್ತಿರುತ್ತೋ ಏನೋ. ಹೀಗೆ ಸ್ವಲ್ಪ ಹೊತ್ತು ಅತ್ತೆಗೆ ಮುದ್ದು ಮಾಡಿ ಅತ್ತೆಗೆ ಹೊಡೆಯೋದಕ್ಕೆ ಶುರು ಮಾಡೋದಾ ಅಂತ ಕೇಳ್ತಾನೆ. ಒಂದು ವೇಳೆ ಮಂದಾರ ಬೇಡ ಅಂದಿದ್ರೆ ಇವನು ಬಿಡ್ತಾನ, ನೀವೇ ಹೇಳಿ? ಖಂಡಿತ ಬಿಡಲ್ಲ. ಇವನು ಬಂದಿರೋದೇ ಅತ್ತೆ ಜೊತೆ ಆಟವಾಡಬೇಕಂತ. ಮನೆಗೆ ಹೋಗುವಾಗ ಎಲ್ಲವನ್ನು ಮುಗಿಸಿಕೊಂಡೇ ಹೋಗ್ತಾನೆ ಬಿಡಿ. ಮಂದಾರ ಹ್ಞೂ ಅಂತ ತಲೆಯಾಡಿಸಿ ಬೇಗ ಮಾಡಿ ಅಂತಾಳೆ. ಆಗ ದೀಪಕ್ ಅವಳನ್ನು ಪಕ್ಕಕ್ಕೆ ತಳ್ಳಿ ಅವಳ ಮೈ ಮೇಲಿರುವುದನ್ನೆಲ್ಲ ತೆಗೆದು ಬಿಸಾಡಿ ಅವನ ಆಟನ ಶುರು ಮಾಡ್ತಾನೆ. ಕಾವ್ಯ ತೆಳ್ಳಗಿರೋದ್ರಿಂದ ಅವಳಿಗೆ 1 ವಾರದ ತನಕ ಮಾಡಿದ್ರೂ ಅವನಿಗೆ ಮಜಾ ಸಿಕ್ಕಿರುವುದಿಲ್ಲ. ಆದರೆ ಅವಳಮ್ಮ ಮಂದಾರ ತುಂಬಾನೇ ದಪ್ಪಗಿರೋದ್ರಿಂದ ಅವನಿಗೊಳ್ಳೆ ಮಜಾ ಸಿಕ್ತಿರುತ್ತೆ. ಅವನು ಸಿಕ್ಕಿದ್ದೇ ಚಾನ್ಸು ಅಂತ ಬಿಡೋದೇ ಇಲ್ಲ. ಇವನಿಗೆ ತುಂಬಾ ಇಷ್ಟ ರೀತಿಯಲ್ಲಿ ಹೊಡಿತಾನೆ ಇರ್ತಾನೆ. ಮಂದಾರ ಬೇಡ ಬೇಡ ಸಾಕು ಅಂತ ಬೇಡ್ಕೊಂಡ್ರು ಇವನು ಬಿಡೋದೇ ಇಲ್ಲ. ಪಾಪ ಮಂದಾರ, ಅವಳ ಗಂಡನಿಂದಲೂ ಈ ರೀತಿ ಮಾಡಿಸಿಕೊಂಡಿಲ್ಲ ಅನ್ಸುತ್ತೆ. ಅಷ್ಟು ಪಾಪದ ಅತ್ತೆಗೆ ಇಂತಹ ಅಳಿಯ ಸಿಕ್ಕಿದ್ರೆ ದೇವರೇ ಗತಿ. ಮಂದಾರ ಎಷ್ಟು ನೋವಾಗಿತ್ತು ಅಂದ್ರೆ, ದೀಪಕ್ ತುಪ್ಪ ಚೆಲ್ಲುವ ಕೊನೆಯ ಹಂತದಲ್ಲಿ ಅವಳು ಸ್ವಲ್ಪವೂ ಕೂಡ ಕೂಗಾಡದೆ ಪ್ರಜ್ಞೆ ತಪ್ಪಿ ಬಿದ್ದಿರುವ ಹಾಗೆ ಬಿದ್ದಿದ್ದಳು. ಆದರೆ ಅವನ ಆಟದ ಹೊಡೆತದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಕೊನೆಯಲ್ಲಿ ಸಿಹಿ ಜೇನುತುಪ್ಪವನ್ನು ಅವಳ ಮುಖದ ಮೇಲೆಲ್ಲ ಚೆಲ್ಲಿ ಅಡುಗೆ ಮನೆ ಕಡೆ ಹೋಗಿ ಕುಡಿಯೋದಕ್ಕೆ ಮಾಡಿಟ್ಟಿದ್ದ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಅನ್ನು ಹೊಟ್ಟೆ ತುಂಬ ಕುಡಿದು ಟಿವಿ ನೋಡೋದಕ್ಕೆ ಶುರು ಮಾಡ್ದ. ಮಂದಾರಗೆ ನೋವಿಂದ ನಿದ್ದೆಯೇ ಬಂದು ಬಿಟ್ಟಿತ್ತು. ಅವಳು ಎದ್ದೊಳ್ಳುವಾಗ ಮಧ್ಯಾಹ್ನ 3 ಗಂಟೆಯಾಗಿತ್ತು. ದೀಪಕ್ ಇದೇ ರೀತಿ ಅತ್ತೆಗೆ ಹೆದರಿಸಿ ವಾರಕ್ಕೆ 2 ಬಾರಿಯಾದ್ರೂ ಬಂದು ಅತ್ತೆ ಜೊತೆ ಆಟವಾಡಿ ಹೋಗ್ತಿದ್ದ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.